ವೀಕ್ಷಕರೇ, ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಂಕರೇಗೌಡ. ವೀಕ್ಷಕರೇ, ಮನುಷ್ಯ ಮಂಗನಿಂದ ಮಾನವನಾದ ಅಂತ ನಾವೆಲ್ಲರೂ ಕೇಳಿದ್ದೀವಿ. ಮೊದಲು ಅಲೆಮಾರಿಯಾಗಿ ಜೀವನ ನಡೆಸ್ತಾ ಇದ್ದ. ತದನಂತರ ಬರ್ತಾ ಬರ್ತಾ ಒಂದು ಕಡೆ ನೆಲೆ ನಿಲ್ಲಲಿಕ್ಕೆ ಶುರು ಮಾಡಿದ. ಅವನ ಸಂಸಾರದ ರಕ್ಷಣೆಗೋಸ್ಕರ ಒಂದು ಮನೆ ಕಟ್ಟಲಿಕ್ಕೆ ಪ್ರಾರಂಭಿಸಿದ. ಆ ಮನೆ ಫ್ಲೋರಿಂಗ್ ಹೇಗಿರ್ತಿತ್ತು ಅಂದರೆ, ಆಕಳುಗಳು ಸಗಳಿ ಇದೆಯಲ್ಲ, ಸಗಳಿಯಿಂದ ಸಾರಿಸ್ಕೊಂಡು ಜೀವನ ಮಾಡ್ಲಿಕ್ಕೆ ಶುರು ಮಾಡಿದ. ತದನಂತರ ಅದು ತುಂಬಾ ವರ್ಷಗಳ ಕಾಲ ನಡೀತು. ಮೊನ್ನೆವರೆಗೂ ಇತ್ತು ಅದು. ನಂತರ ಸುಣ್ಣದಿಂದ ಫ್ಲೋರಿಂಗ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ. ಲೈಮ್ ಸ್ಟೋನ್ ಇಂದ ಫ್ಲೋರಿಂಗ್ ಮಾಡಕ್ಕೆ ಶುರು ಮಾಡಿದ್ರು. ತದನಂತರ ಆ ಫ್ಲೋರಿಂಗಿಗೆ, ಆ ಲೈಮ್ ಸ್ಟೋನ್ಗೆ ಕಲ್ಲರ್ ಮಿಕ್ಸ್ ಮಾಡಿ ಬಣ್ಣದ ಫ್ಲೋರಿಂಗ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಆಕ್ಸೈಡ್ ಫ್ಲೋರಿಂಗ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಅದು ತುಂಬಾ ವರ್ಷಗಳ ಕಾಲ ಓಡ್. ಇನ್ನ ಬರ್ತಾ ಬರ್ತಾ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಟೈಲ್ಸ್ ಬಂದ, ಗ್ರಾನೈಟ್ ಬಂದ. ಇವತ್ತು ನಾವು ಟೈಲ್ಸ್ ಗ್ರಾನೈಟ್ ಯುಗದಲ್ಲಿ ಇದ್ದೀವಿ. ಇದು ಆಲೆ ಬಂದು ಮಿನಿಮಮ್ 60-70 ವರ್ಷ ಆಗಿದೆ. ಈಗಾಗಲೇ ಟೈಲ್ಸ್ ಗ್ರಾನೈಟ್ ಜನರಿಗೆ ಬೇಜಾರಾಗಿ ಮತ್ತೆ ಅವರು ಆಕ್ಸೈಡ್ ಫ್ಲೋರಿಂಗ್ ಹೋಗ್ತಾ ಇದ್ದಾರೆ. ಯಾಕೆ ಆಕ್ಸೈಡ್ ಫ್ಲೋರಿಂಗ್ ಹೋಗ್ತಾ ಇದ್ದಾರೆ? ಮನುಷ್ಯನಿಗೆ ಆಕ್ಸೈಡ್ ಫ್ಲೋರಿಂಗ್ ಇಂದ ಲಾಭ ಎಷ್ಟು, ನಷ್ಟ ಎಷ್ಟು, ಈ ಎಲ್ಲವನ್ನ ಈ ವಿಡಿಯೋನಲ್ಲಿ ಹೇಳ್ತೇನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಆಕ್ಸೈಡ್ ಫ್ಲೋರಿಂಗು ಇದೊಂಥರ ಪರಿಸರ ಸ್ನೇಹಿ. ಈ ಫ್ಲೋರಿಂಗು ಕೂಲಿಂಗ್ ಟೈಮ್ ನಲ್ಲೂ ಸಹ ನಾರ್ಮಲ್ ಆಗಿರ್ತೈತೆ, ಈಟಿನ ಟೈಮ್ ಅಲ್ಲಿ ಸಹ ನಾರ್ಮಲ್ ಆಗಿರ್ತೈತೆ. ಅಂದ್ರೆ ಕೂಲಲ್ಲಿ ಹೆಚ್ಚಿಗೆ ಕೂಲು ಆಗಲ್ಲ, ಬೇಸಿಗೆನಲ್ಲಿ ಹೆಚ್ಚಿಗೆ ಈಟು ಆಗಲ್ಲ. ಇದೊಂಥರ ನಾರ್ಮಲ್ ಆಗಿರ್ತೈತೆ. ಸೊ ಆದ್ರೆ ಟೈಲ್ಸು ಗ್ರಾನೈಟ್ ಆಗಲ್ಲ. ಕೂಲಿಂಗ್ ಟೈಮಲ್ಲಿ ತುಂಬಾ ಕೂಲ್ ಆಗುತ್ತೆ, ಈಟಿಂಗ್ ಟೈಮಲ್ಲೂ ಕೂಲ್ ಆಗುತ್ತೆ. ಅದು ಈ ರೀತಿ ಹೆಚ್ಚಿಗೆ ಕೂಲ್ ಆಗೋದ್ರಿಂದ ಮನೆ ಒಳಗಡೆ ಚಪ್ಪಲಿ ಹಾಕೊಂಡು ಓಡಾಡುವಂತ ಸ್ಥಿತಿ ಬಂದಿದೆ. ಅದರೊಳಗೆ ವಯಸ್ಸಾದವ್ರಿಗೆ, ಮಕ್ಕಳಿಗೆ, ಅನಾರೋಗ್ಯದವ್ರಿಗೆ ಈ ಕೂಲಿಂಗ್ ಜಾಸ್ತಿ ಆದರೆ ಕಾಲಿನಲ್ಲಿ ರಕ್ತ ಕಟ್ಕೊಳ್ಳುತ್ತೆ, ತಿರ್ಗಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಅವ್ರು ಆಸ್ಪತ್ರೆಗೆ ಹೋಗ್ಬೇಕಾಗೈತೆ, ಅನಾರೋಗ್ಯ ಹೆಚ್ಚಾಗ್ತೈತೆ. ಸೊ ಆದರೆ ಆಕ್ಸೈಡ್ ಫ್ಲೋರಿಂಗಲ್ಲಿ ನಾರ್ಮಲ್ ಕಂಡೀಷನ್ ಇರ್ತೈತೆ. ಇದು ಎಲ್ಲರಿಗೂ ಇಷ್ಟವಾಗಿಬಿಟ್ಟು ಮತ್ತೆ ಇವಾಗ ಅವರು ಟ್ರೆಡಿಷನಲ್ ಸ್ಟೈಲ್ಗೆನೆ ಜನ ಇವಾಗ ಹೋಗ್ತಾ ಇದ್ದಾರೆ. ಇದು ಮನುಷ್ಯನಿಗೆ ಹೆಚ್ಚು ಲಾಭದಾಯಕ. ಇದನ್ನ ಹೇಗ್ ಮಾಡಬೇಕು, ಇದ್ರ ಖರ್ಚು ವೆಚ್ಚಗಳೆಷ್ಟು, ಈ ಎಲ್ಲವನ್ನ ಈ ವಿಡಿಯೋನಲ್ಲಿ ಮುಂದೆ ನೋಡೋಣ ಬನ್ನಿ. ವೀಕ್ಷಕರೇ, ನಾನು ಈಗಾಗಲೇ ರೆಡ್ ಆಕ್ಸೈಡ್ ಫ್ಲೋರಿಂಗು, ಬ್ಲೂ ಆಕ್ಸೈಡ್ ಫ್ಲೋರಿಂಗು, ಯೆಲ್ಲೋ ಆಕ್ಸೈಡ್ ಫ್ಲೋರಿಂಗು ಇವೆಲ್ಲಕ್ಕೂ ವಿಡಿಯೋ ಮಾಡಿದ್ದೀನಿ. ಇವಾಗ ಗ್ರೀನ್ ಆಕ್ಸೈಡ್ ಫ್ಲೋರಿಂಗು, ಇದನ್ನ ಹೇಗೆ ಮಾಡಬೇಕು ಇದನ್ನ ನೋಡೋದಾದ್ರೆ, ಸೇಮ್ ಮೊದಲು ನಾವು ಏನೇನು ಹೇಳಿದನೋ ಅದೆಲ್ಲವೂ ಅದೇ ಇರ್ತೈತೆ. ಒಂದಷ್ಟು ಚೇಂಜಸ್ ಇದೆ ಈ ಗ್ರೀನ್ ಆಕ್ಸೈಡ್ ಫ್ಲೋರಿಂಗ್. ಆದರೂ ನಾನು ಮೊದಲಿಂದ ಹೇಳ್ತೀನಿ, ಹೊಸ ಮನೆ ಆಗಲಿ ಹಳೆ ಮನೆ ಆಗಲಿ ಆಕ್ಸೈಡ್ ಫ್ಲೋರಿಂಗ್ ಮಾಡಬೇಕಾದಾಗ ಕಾಂಕ್ರೀಟು ಫ್ರೆಶ್ ಆಗಿರಬೇಕು. ಅಂದರೆ ಹೊಸ ಕಾಂಕ್ರೀಟ್ ಹಾಕಿ ನಂತರ ಅದನ್ನು ನಾವು ಫ್ಲೋರಿಂಗ್ ಮಾಡಬೇಕು. ಯಾವುದೋ ಹಳೆ ಕಾಲದ್ದು 10 ವರ್ಷ ಆಗಿದೆ ಹಳೆ ಕಾಂಕ್ರೀಟ್ಗೆ ನಾವು ಮತ್ತೆ ಮೇಲ್ಗಡೆ ನಾವು ಮಡ್ಡಿ ಹಾಕಿ ನಾವು ಫ್ಲೋರಿಂಗ್ ಮಾಡ್ತೀವಿ ಅಂತ ಅಂದರೆ ಅದು ನಿಲ್ಲೋದಿಲ್ಲ, ಅಂದರೆ ಬಾಂಡಿಂಗ್ ಆಗಲ್ಲ. ಸೊ ಆದ್ರಿಂದ ನಾವು ಫ್ರೆಶ್ ಕಾಂಕ್ರೀಟ್ ಹಾಕಬೇಕು. ಹೊಸ ಮನೆ ಆಗಲಿ ಹಳೆ ಮನೆ ಆಗಲಿ. ಹಳೆ ಮನೆ ಆಗಿದ್ರೆ ಅದು ಹಳೆ ಕಾಂಕ್ರೀಟನ್ನು ತೆಗೆದು ಹೊಸದಾಗಿ ಲೇ ಮಾಡಬೇಕು. ಅದು ಒಂದು 3 ದಿವಸ ಕ್ಯೂರಿಂಗ್ ಮಾಡಬೇಕು. ಆ ನಂತರ ನಾವು ಮಡ್ಡಿ ಹಾಕಬೇಕು. ಮಡ್ಡಿ ಹಾಕಿ ಅದ್ರ ಮೇಲೆ ನಾವು ಆಕ್ಸೈಡ್ ಫ್ಲೋರಿಂಗ್ ಮಾಡಬೇಕು. ಹೊಸ ಮನೆ ಆದರೆ ಹೊಸದಾಗಿ ನಾವು ಕಾಂಕ್ರೀಟ್ ಥರ ಇದೇ ಥರ ಮಾಡಬೇಕು. ಸ್ಕ್ರೀಟ್ ಕಾಂಕ್ರೀಟ್ ಹಾಕಿ ನಂತರ ಮಡ್ಡಿ ಹಾಕಿ ಮಾಡಬೇಕು. ಗ್ರೀನ್ ಆಕ್ಸೈಡ್ ಫ್ಲೋರಿಂಗಿಗೆ ಮೊದಲು ಒಂದು ಸ್ಕ್ರೀಟ್ ಕಾಂಕ್ರೀಟ್ ಮಾಡ್ಕೊಳ್ಳಿ, ಒಂದು 2-3 ಇಂಚಿಗೆ. ನಂತರ ಅದು 3 ದಿನ ಕ್ಯೂರಿಂಗ್ ಮಾಡಿ ನಂತರ ನೀವು ಮಡ್ಡಿ ಹಾಕಬೇಕು. ಮಡ್ಡಿ ಹಾಕಿ ಲೆವೆಲ್ ಮಾಡ್ಕೊ ಬನ್ನಿ. ನಿಮ್ಮ ಗಾರೆಯವ್ರಿಗೆ ಹೇಳಿ ನೀಟಾಗಿ ನಾವು ಸಿಮೆಂಟ್ ಫ್ಲೋರಿಂಗ್ ಮಾಡ್ತೀವಿ ಅದೇ ರೀತಿ ಲೆವೆಲ್ ಮಾಡ್ಕೊಂಡು ಬರೋಕ್ಕೆ ಹೇಳಿ. ಲೆವೆಲ್ ಮಾಡ್ಕೊಂಡು ಬಂದ ನಂತರ ಗ್ರೀನ್ ಆಕ್ಸೈಡ್ ಪೌಡ್ರು 1 kg, 1.5 kg ವೈಟ್ ಸಿಮೆಂಟ್ 1:1.5 ಈ ರೇಷಿಯೋನಲ್ಲಿ ಎರಡನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಎರಡನ್ನು ಆಕ್ಸೈಡ್ ಪೌಡ್ರು, ವೈಟ್ ಸಿಮೆಂಟು ಎರಡು ನೀಟಾಗಿ ಉಜ್ಜಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಶಿವ್ ಮಾಡ್ಕೊಳ್ಳಿ. ನಂತರ 1 kg ಆಕ್ಸೈಡ್ ಪೌಡ್ರು, 1.5 kg ವೈಟ್ ಸಿಮೆಂಟು ಈ ಎರಡನ್ನು ಸೇರಿಸಿದರೆ 2.5 kg ಆಗುತ್ತೆ. 2.5 kg ನಿಮಗೆ 25 ಸ್ಕ್ವೇರ್ ಫೀಟ್ ಬರಬೇಕು. ಈ ರೇಷಿಯೋನಲ್ಲಿ ನಿಮ್ಗೆ ಎಷ್ಟು ಸ್ಕ್ವೇರ್ ಫೀಟ್ ನೀವು ಫ್ಲೋರಿಂಗ್ ಮಾಡ್ತಾರೋ ಅಷ್ಟು ಸ್ಕ್ವೇರ್ ಫೀಟ್ಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದು ಒಂದಾದರೆ ನೆಕ್ಸ್ಟ್ 1 kg ವೈಟ್ ಸಿಮೆಂಟು, 8 kg ಸ್ಯಾಂಡು. ಆ ಸ್ಯಾಂಡನ್ನೇ ಶೂ ಮಾಡ್ಕೋಬೇಕು. ತುಂಬ ಸಣ್ಣ ಸ್ಯಾಂಡ್ ತಗೋಬೇಕು. ನೀವು ಶೂ ಮಾಡಿದಾಗ ಎಷ್ಟು ಸಣ್ಣ ಸ್ಯಾಂಡ್ ಸಿಗ್ತದೋ ಅದನ್ನು ತಗೊಳ್ಳಿ. ಅದು 1:8 ಅಂದರೆ 1 kg ವೈಟ್ ಸಿಮೆಂಟು, 8 kg ಸ್ಯಾಂಡು ಇವೆರಡನ್ನು ಮಿಕ್ಸ್ ಮಾಡಿ. ಇವೆರಡನ್ನು ಮಿಕ್ಸ್ ಮಾಡಿ ಇದು ಸಪ್ರೇಟ್ ಇಟ್ಕೊಳ್ಳಿ. ಸಪ್ರೇಟ್ ಇಟ್ಕೊಂಡು ನೀವು ಮಡ್ಡಿ ಹಾಕಿ ಎಲ್ಲ ಉಜ್ಕೊಂಡು ಬರ್ತೀರಲ್ಲ, ಉಜ್ಕೊಂಡು ಬಂದಾದಮೇಲೆ ಈ ವೈಟ್ ಸಿಮೆಂಟು ಸ್ಯಾಂಡು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಮೇಲ್ಗಡೆಗೆ ಹಾಕ್ಕೊಂಡು ಉಜ್ಕೊಂಬರಕ್ಕೆ ಹೇಳಿ. ಅದು ಒಂದು 2 mm ತಿಕ್ನಲ್ಲಿ ಬರಬೇಕದು. ಇದು ಹಾಕೋದ್ರಿಂದ ಏನಾಗ್ತೈತೆ, ಕೆಳಗಡೆ ನಮಗೂ ಗ್ರೇ ಕಲರ್ ಸಿಮೆಂಟ್ ಇರೋದು ಕಲರು ಮುಚ್ಕೊಳ್ತೈತೆ. ಒಂದು ಎರಡನೇದು ಕ್ರಾಕ್ ಬರಲ್ಲ. ಆವಾಗ ನಿಮಗೆ ಫ್ಲೋರಿಂಗು ನೀಟಾಗಿ ಫಿನಿಶಿಂಗ್ ಬರ್ತೈತೆ. ಯಾಕೆಂದರೆ ಕೆಳಗಡೆ ಬಾಟಮ್ ಇರೋ ಸ್ಯಾಂಡು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ಇದು ಸಣ್ಣ ಸ್ಯಾಂಡು ಎರಡನ್ನು ಮಿಕ್ಸ್ ಮಾಡಿ ಹಾಕಿದರೆ ಅದೆಲ್ಲ ಮುಚ್ಕೊಳ್ತೈತೆ ಗ್ಯಾಪ್ ಎಲ್ಲ. ಆವಾಗ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರ್ತೈತೆ.
ಇದನ್ನ ಹಾಕೊಂಡು ಒಂದು ಕಡೆಯಿಂದ ಉಜ್ಕೊಂಬರಕ್ಕೆ ಹೇಳಿ. ಇವಾಗ ನಿಮಗೆ 2 ಸ್ಟೆಪ್ ಆಯಿತು. ಮೂರನೇ ಸ್ಟೆಪ್ ಹೇಗಪ್ಪ ಅಂತಂದರೆ, ನೀವು ಗ್ರೀನ್ ಆಕ್ಸೈಡ್ ಪೌಡ್ರು, ವೈಟ್ ಸಿಮೆಂಟು 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಡ್ರೈ ಪೌಡ್ರನ್ನೇ ಇವಾಗ ಮೇಲ್ಗಡೆ ನಾವು ಮಡ್ಡಿ ಮೇಲೆ ಹಾಕಿದ್ದೀವಲ್ಲ, ಅದೇ ಥರ ಇನ್ನೊಂದು ಲೇಯರನ್ನು ಡ್ರೈ ಪೌಡ್ರನ್ನ ಹಾಕೊಂಡು ಉಜ್ಕೊಂಬರ್ಬೇಕು. ಅದಕ್ಕೆ ನೀರು ಮಿಕ್ಸ್ ಮಾಡಿರಬಾರ್ದು, ಬರೀ ಡ್ರೈ ಪೌಡ್ರ್ ಆಗಿರ್ಬೇಕು ಮಿಕ್ಸಿಡ್ಡು. ಅದನ್ನು ಒಂದು ಲೇಯರ್ ಪೂರ್ತಿ ಮುಚ್ಕೊಂಬರಕ್ಕೆ ಹೇಳಿ. ಅಂದರೆ ಅದೊಂದು 1 mm ಥಿಕ್ನೆಸ್ಸಲ್ಲಿರಲಿ. ಅದು ನೀರು ಮತ್ತೆ ಉಜ್ಕೊಂಡು ಬಂದಾಗ ಆವಾಗ ನಿಮಗೆ ಕಲರ್ ಕಾಣುತ್ತೆ, ಆವಾಗ ಗ್ರೀನ್ ಕಲರ್ ಕಾಣುತ್ತೆ. ಅದಾದಮೇಲೆ ನೀವೇನು ಮಾಡಿ ಒಂದು 10 ನಿಮಿಷ ಬಿಡಿ. ಅದೆಲ್ಲ ಒಂಥರ ವೆಟ್ನೆಸ್ ಇರ್ತೈತೆ, ಅದೆಲ್ಲ ಕೂತ್ಕೊಳ್ಳುತ್ತೆ. ಆವಾಗ ಅದು ಒಂದು ಕೆಳಗಡೆ ಅದು ನೀರಿನ ಅಂಶ ಇರ್ತದಲ್ಲ, ವೆಟ್ ಕಂಡೀಷನ್ ಇರೋದ್ರಿಂದ ಈ ಡ್ರೈ ಪೌಡ್ರು ಅದ್ರ ಮೇಲೆ ಕೂತ್ಕೊಂಡು ಅದು ಪೂರ್ತಿ ಅದರೊಳಗಡೆ ಮಿಕ್ಸ್ ಆಗುತ್ತೆ. ಆ ನಂತರ ನೀವು ಡ್ರೈ ಪೌಡ್ರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ದೋಸೆ ಹಿಟ್ಟು ಥರ ಇರಬೇಕು, ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ದೋಸೆ ಹಿಟ್ಟು ಥರ ಮಾಡ್ಕೊಂಡು ನೀವು ಮತ್ತೆ ಮೊದಲಿಂದ ಅದನ್ನು ಹಾಯ್ಕೊಂಡು ಉಜ್ಕೊಂಬರಕ್ಕೆ ಹೇಳಿ. ಲೇ ಮಾಡ್ಕೊಂಬರಕ್ಕೆ ಹೇಳಿ. ಆ ಲೇ ಬಂದಂಗೆ ಅದು ಒಣಗ್ತಾ ಬರ್ತೈತೆ. ಯಾಕೆಂದರೆ ಫಸ್ಟ್ ಸ್ಟೆಪ್ ನಾವೇನು ಹೇಳಿರ್ತೀವಿ, ಅಲ್ಲಿ ವೈಟ್ ಸಿಮೆಂಟ್ ಯೂಸ್ ಮಾಡಿದ್ದೀವಿ, 2ನೇದಲ್ಲೂ ವೈಟ್ ಸಿಮೆಂಟ್ ಯೂಸ್ ಮಾಡಿದ್ದೀವಿ, 3ನೇದರಲ್ಲೂ ವೈಟ್ ಸಿಮೆಂಟ್ ಯೂಸ್ ಮಾಡಿದ್ದೀವಿ. ಇದನ್ನು ಗಮನ ಇಟ್ಕೊಳ್ಳಿ. ವೈಟ್ ಸಿಮೆಂಟು ಬೇಗ ಸೆಟ್ ಆಗುತ್ತೆ, ಕೆಲಸ ಫಾಸ್ಟಾಗಿ ಆಗಬೇಕು. ಮೇಷನ್ನು ಉಜ್ಜುವಂಥವ್ರು ಕೆಲಸಗಾರ ಇರ್ತಾರಲ್ಲ, ಅವರು 2 ಜನ ಇರಬೇಕು ಮಿನಿಮಮ್. ಒಬ್ಬರಿದ್ರೆ ಬೇಗ ಸೆಟ್ ಆಗಿಬಿಡುತ್ತೆ, ಅದು ಉಜ್ಜಕ್ಕಾಗಲ್ಲ. ಸೊ ಅದನ್ನು ನೀವು ಪೇಸ್ಟನ್ನು ನೀವು ಹಾಯ್ಕೊಂಡು ಉಜ್ಕೊಂಬರಕ್ಕೆ ಹೇಳಿ. ಆ ಉಜ್ಕೊಂಬಂದಾದಮೇಲೆ ಮತ್ತೆ ಒಂದು 15 ನಿಮಿಷ ಬಿಡಿ, ಮತ್ತೆ ಉಜ್ಜಲಿಕ್ಕೆ ಹೇಳಿ. ಆವಾಗ ಅಲ್ಲಲ್ಲೇ ಒಂದು ಮಧ್ಯ ಒಂದು ಪ್ಯಾಚಸ್ ಕಾಣುತ್ತೆ. ಅಂದರೆ ನಿಮಗೆ ವೈಟ್ ಕಾಣ್ಬೋದು, ಇಲ್ಲ ಅಂತ ಅಂದರೆ ಗ್ರೇ ಕಲರ್ ಕಾಣ್ಬೋದು. ಮತ್ತೆ ನಾವು ಏನಿರುತ್ತೆ, ನಾವು ಪೇಸ್ಟ್ ಇರುತ್ತಲ್ಲ, ಆ ಪೇಸ್ಟನ್ನು ಪ್ಯಾಚಸ್ ಮೇಲೆ ಹಾಯ್ಕೊಂಡು ಮತ್ತೆ ಉಜ್ಕೊಂಬರಕ್ಕೆ ಹೇಳಿ. ಸೊ ಅಲ್ಲಿ 2ನೇ ಸಾರಿ ಉಜ್ದಂಗೆ ಆಯಿತು. 3ನೇ ಸಾರಿ ಅದು ಮತ್ತೆ 15 ನಿಮಿಷ ಬಿಡಿ. ನೆಕ್ಸ್ಟು 3ನೇ ಸಾರಿ ಉಜ್ಲಿಕ್ಕೆ ಹೇಳಿ. ಆವಾಗ ಉಜ್ಬೇಕಾದಾಗ ನಾವು ಸ್ಟೀಲ್ ಪ್ಲಾಟ್ ಅಂತ ಬರ್ತೈತೆ, ಅದರಲ್ಲಿ ಉಜ್ಜಕ್ಕೆ ಹೇಳೋ. ಅದು ನೀಟಾಗಿ ಫಿನಿಶಿಂಗ್ ಬರ್ತೈತೆ. ಅದು ಅವಾಗ ಅಷ್ಟೊತ್ತಿಗಾಗಲೇ ಅದು ತುಂಬ ಅಲ್ಲೇ 50% ಸೆಟ್ ಆಗಿರ್ತೈತೆ. ಆವಾಗ ಉಜ್ಕೊಂಡು ನೀಟಾಗಿ ಬರ್ತಾ ಇರಬೇಕು. 15 ನಿಮಿಷ ಬಿಟ್ಟು ಉಜ್ತಾ ಇರಬೇಕು. ಈ ರೀತಿ 5 ಸಾರಿ ಉಜ್ಜಬೇಕು. ಆಗ ನಿಮಗೆ ಪೂರ್ತಿಯಾಗಿ ಅದು ಶೈನಿಂಗ್ ಬರೋಕ್ಕೆ ಶುರುವಾಗ್ತೈತೆ. ಶೈನಿಂಗ್ ಬಂದು ಆದಮೇಲೆ ಆ ಪೂರ್ತಿ ಸೆಟ್ಟು ಆಗಿರ್ತೈತೆ. ಆಮೇಲೆ ನೀವು ಅದ್ರ ಮೇಲ್ಗಡೆ ತಿರುಗಾಡ್ಬೋದು, ಅಷ್ಟು ಸೆಟ್ ಆಗಿರ್ತೈತೆ. ಆಮೇಲೆ ನೀವು ಶೈನಿಂಗ್ ಬಂದು ನೋಡಿ ಆದಮೇಲೆ ಅದನ್ನು ನಿಲ್ಲಿಸಿ. ಆನಂತರ ಅದ್ರ ಮೇಲೆ ಯಾವ ತಿರುಗಾಡಬಾರ್ದು. ಯಾಕೆಂದರೆ ನಮ್ಮದು ಕಾಲಿನ ಹೆಜ್ಜೆ ಅದ್ರ ಗುರುತು ಅಲ್ಲಿ ಬರ್ತೈತೆ. ಅದಿಷ್ಟು ಇನ್ನೂ ಪೂರ್ತಿಯಾಗಿ ಸೆಟ್ ಆಗಿರೋಕ್ಕಲ್ಲ, ಅದರಿಂದ ಅದ್ರ ಮೇಲೆ ತಿರುಗಾಡಬಾರ್ದು. ಅದು ನಿಲ್ಲಿಸಿ ನೆಕ್ಸ್ಟ್ ಡೇ ಅದಕ್ಕೆ ಕ್ಯೂರಿಂಗ್ ಮಾಡಕ್ಕೆ ಬಿಡಿ. ಕ್ಯೂರಿಂಗ್ ಏನು ಮಾಡಬೇಕು ಅಂದರೆ, 1 ದಿವಸ ಪೂರ್ತಿ ನೀರು ಕಟ್ಟಿಬಿಟ್ಟು ನೀರು ಕಟ್ಟಿ 1 ಇಂಚ್ ಅರ್ಧ ಇಂಚು ನೀರು ನಿಂತಿರಲಿ ಅದ್ರ ಮೇಲ್ಗಡೆ ನೀರು ಕಟ್ಟಿ. ನೆಕ್ಸ್ಟ್ ಡೇ ಅದನ್ನು ತೆಗೆದಾಕ್ಬಿಡಿ. ತೆಗೆದ್ಬಿಟ್ಟು ನೀರು ಕಟ್ಟಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಡೇ ಅದಕ್ಕೆ ಗೋಣಿಚೀಲ ಹಾಕಿ, ಇಲ್ಲಾಂದರೆ ಮೇಷನ್ ಕ್ಲಾತ್ ಅಂತ ಬರ್ತೈತೆ, ಅದನ್ನು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಒಂಥರ ವಾಟ್ರನ್ನ ಸ್ಪ್ರಿಂಕ್ ಮಾಡಿ. ಅಂದರೆ ಜಾಸ್ತಿ ನೀರು ಕಟ್ಟಕ್ಕೆ ಹೋಗ್ಬಾರ್ದು, ಅದರಿಂದ ನೆನೆಯೋ ಥರ ಹಾಕ್ಬಿಟ್ಟು ಬಿಡಬೇಕು. ಒಂದು ದಿನಕ್ಕೆ 2-3 ಸಾರಿ ಅದನ್ನು ನೆನೆಸ್ಬೇಕು ಆ ಗೋಣಿನ. ಅದರಲ್ಲಿ ಅದು ಕ್ಯೂರಿಂಗ್ ಆಗಬೇಕು. ಅದನ್ನು ಮತ್ತೆ ಈ ಬೆಳಿಗ್ಗೆಗೆ ಅದನ್ನು ತೆಗೆದುಬಿಟ್ಟು ಮತ್ತೆ ಅದನ್ನು ಹೊಸದು ಹಾಕಬೇಕು. ಹೊಸದು ಅಂದರೆ ಅದನ್ನೇ ಹಾಕಿ ಮತ್ತೆ ಕ್ಲೀನ್ ಮಾಡಿಬಿಟ್ಟು ಹಾಕಿ. ಯಾಕೆಂದರೆ ಅದ್ರ ಮೇಲ್ಗಡೆ ಏನಾದ್ರೂ ಡಸ್ಟ್ ಇರ್ತದೆ, ಆ ಡಸ್ಟ್ ಹೋಗಬಾರ್ದು. ಅದರಿಂದ ತೆಗೆದುಬಿಟ್ಟು ಗೋಣಿ ಹಾಕಿಬಿಟ್ಟು ಗೋಣಿ ಮೇಲ್ಗಡೆ ಕ್ಯೂರಿಂಗ್ ಮಾಡಿ, ಒಂದು ಸ್ಪ್ರೇ ಮಾಡಿ ಸಾಕು. ಅದು ತೇವಾಗಿರ್ಬೇಕು ಅಷ್ಟೇ. ಆ ರೀತಿಯಾಗಿ ಅದು ಒಂದು 8 ದಿವಸ ನೀವು ಕ್ಯೂರಿಂಗ್ ಮಾಡಬೇಕು. ಕ್ಯೂರಿಂಗ್ ಆದಮೇಲೆ ತೆಗೆದ್ಬಿಟ್ಟು ನೀಟಾಗಿ ಅದನ್ನು ವಾಟರ್ ವಾಶ್ ಮಾಡಿಬಿಟ್ಟು ಒಂದು 2 ದಿವಸ ಒಣಗಕ್ಕೆ ಬಿಡಿ. ಡ್ರೈ ಆಗುತ್ತೆ. ಡ್ರೈ ಆದಾಗ ಕ್ರಾಕ್ ಬರೋ ಚಾನ್ಸಸ್ ಇರ್ತೈತೆ. ಆವಾಗ ಒಂದು 4-5 ದಿನ ನೀವು ಬಿಟ್ಟು ನೋಡಿ, ಅದನ್ನು ಕ್ರಾಕ್ ಬಂದಿದ್ರೆ ಆ ಕ್ರಾಕನ್ನು ಎಲ್ಲ ಸರಿ ಮಾಡಿ. ಅಂದರೆ ನೀವು ಪೌಡ್ರ್ ಇರ್ತದಲ್ಲ, ಆ ಪೌಡ್ರನ್ನೇ ಹಾಕಿಬಿಟ್ಟು ಆ ಕ್ರಾಕಿಗೆ ಫಿಲ್ ಮಾಡಿ. ಆನಂತರ ಒಂದು 15 ಡೇಸ್ ಬಿಡಿ. ಆದರೆ ಡೈಲಿ ಮಾತ್ರ ಅದನ್ನು ನೀವು ಮಾಪ್ ಮಾಡ್ತಾ ಇರಬೇಕು. ಚೆನ್ನಾಗಿ ಕ್ಲೀನ್ ಮಾಪ್ ಮಾಡ್ತಾಯಿರಿ. ಅದ್ರ ಮೇಲ್ಗಡೆ ಡಸ್ಟ್ ಕೂತ್ಕೋಬಾರ್ದು, ಆ ರೀತಿ ನೋಡ್ಕೊಳ್ಳಿ. ಒಂದು 15 ಡೇಸ್ ಆದಮೇಲೆ ಅದನ್ನು ನೀವು ಪಾಲಿಶಿಂಗ್ ಮಾಡಿಸ್ಬೇಕು. ಆ ಪಾಲಿಶಿಂಗ್ ಹೇಗಿರ್ಬೇಕು ಅಂದರೆ, ಯಾರಿಗೆ ಚೆನ್ನಾಗಿ ಕೆಲಸ ಗೊತ್ತಿರುತ್ತೋ ಅಂಥವ್ರನ್ನ ಕರ್ಕೊಬಂದು ಪಾಲಿಶ್ ಮಾಡಿ. ಪಾಲಿಶ್ ಮಾಡಲಿಲ್ಲ ಅಂದರೆ ನಿಮ್ಮದು ಈ ಶೈನಿಂಗ್ ಬರಲ್ಲ. ಪಾಲಿಶ್ ಮಾಡೋದಕ್ಕಿಂತ ಮೊದಲು ಅಲ್ಲಲ್ಲೇ ಪ್ಯಾಚಸ್ಸು ಅದು ಇದು ಕಾಣ್ತಾನೆ ಇರ್ತೈತೆ, ಅದು ನಾರ್ಮಲ್. ಅದು ನೀವು ಪಾಲಿಶ್ ಮಾಡಾದ್ಮೇಲೆ ನಿಮಗೆ ಪೂರ್ತಿ ಶೈನಿಂಗ್ ಬರುತ್ತೆ, ಒಂದು ಯೂನಿಫಾರ್ಮ್ ಕಲರ್ ಸಿಗುತ್ತೆ. ವೀಕ್ಷಕರೇ, ಆಕ್ಸೈಡ್ ಫ್ಲೋರಿಂಗಲ್ಲಿ ಪಾಲಿಶ್ ಮಾಡೋದು ಮೇಯ್ನು. ಆ ಪಾಲಿಶಿಂಗ್ ಯಾರಿಗೆ ಗೊತ್ತಿರ್ತದೋ ಅವ್ರ ಹತ್ರನೇ ಮಾತ್ರ ಕರ್ಕೊಬಂದು ಪಾಲಿಶಿಂಗ್ ಮಾಡಿಸಿ. ಒಂದು 2ನೇದು, ಇದು ಔಟ್ಡೋರಲ್ಲಿ ಇರಬಾರ್ದು. ಆಕ್ಸೈಡ್ ಫ್ಲೋರಿಂಗು ಯಾವಾಗಲೂ ಇಂಡೋರಿಗೆ ಮಾತ್ರ ಇರೋದು. ಅಂದರೆ ಸೂರ್ಯನ ಕಿರಣ ನೇರವಾಗಿ ಆ ಫ್ಲೋರಿಂಗ್ ಮೇಲೆ ಬೀಳಬಾರ್ದು. ಬಿದ್ದರೆ ಅದು ಶೈನಿಂಗ್ ಹೋಗ್ತೈತೆ, ಕಲ್ಲರು ಶೇಡ್ ಆಗುತ್ತೆ. ಆದ್ದರಿಂದ ಔಟ್ಡೋರಿಗೆ ಮಾಡ್ಸೋಕೆ ಹೋಗ್ಬಿಡಿ, ಇಂಡೋರಲ್ಲಿ ಇದ್ರೆ ಮಾತ್ರ ಮಾಡಿಸ್ಕೊಳ್ಳಿ. ಆಕ್ಸೈಡ್ ಫ್ಲೋರಿಂಗು ಡ್ಯಾಮೇಜ್ ಆಗದೇ ಥರ ನೋಡ್ಕೊಳ್ಳಿ. ಒಂದು ಸಾರಿ ಅದೇನಾದ್ರು ಡ್ಯಾಮೇಜ್ ಆಯ್ತಂದರೆ ಮತ್ತೆ ನಾವು ಅದ್ರ ಮೇಲೆ ಪೇಂಟ್ ಮಾಡೋಕ್ಕಾಗಲ್ಲ, ಮತ್ತು ಅದನ್ನು ಸೇಮ್ ಕಲರ್ ತರಲಿಕ್ಕಾಗಲ್ಲ, ಕಲ್ಲರು ಮ್ಯಾಚ್ ಆಗೋದಿಲ್ಲ. ಆದ್ದರಿಂದ ದಯವಿಟ್ಟು ಅದು ಆಕ್ಸೈಡ್ ಫ್ಲೋರಿಂಗು ಡ್ಯಾಮೇಜ್ ಆಗದೇ ಇರೋ ಥರ ನೋಡ್ಕೊಳ್ಳಿ. ಇದಕ್ಕೇನು ಯಾವುದೇ ಒಂದು ಹೆಚ್ಚಾಗಿ ಇದು ಮೇಂಟೆನೆನ್ಸ್ ಜಾಸ್ತಿ ಇರಲ್ಲ. ನಾರ್ಮಲ್ಲಾಗಿ ಮಾಪ್ ಮಾಡಿದರೆ ಸಾಕು, ಇದು ಕಲರ್ ಹೋಗಲ್ಲ.
ಇದು ಕೂಲಿಂಗು ಇರಲ್ಲ, ಜಾಸ್ತಿ ಹೀಟು ಇರಲ್ಲ, ಸ್ಲಿಪ್ ಆಗಲ್ಲ, ನಾರ್ಮಲ್ ಕಂಡೀಷನ್ ಇರ್ತೈತೆ. ಇದನ್ನ ಮೇಂಟೈನ್ ಮಾಡೋದು ಈಜಿನೇ, ಕಾಸ್ಟು ಕಡಿಮೆ ಬರ್ತೈತೆ. ಇದನ್ನ ನಾವು ಎಷ್ಟು ಯೂಸ್ ಮಾಡ್ತೀವಿ ಅಷ್ಟು ಶೈನಿಂಗ್ ಬರುತ್ತೆ. ಯಾಕೆಂದ್ರೆ ಪ್ರತಿದಿನ ನಾವು ಅದ್ರ ಮೇಲೆ ವಾಕ್ ಮಾಡಬೇಕು. ವಾಕ್ ಮಾಡೋದ್ರಿಂದಲೇ ಆಕ್ಸೈಡ್ ಫ್ಲೋರಿಂಗು ಶೈನಿಂಗ್ ಬರೋದು. ನಾವು ಒಂದಿನ ಪಾಲಿಶಿಂಗ್ ಮಾಡಿದ್ರೆ ಅದು ಸ್ವಲ್ಪ ದಿನ ಇರ್ತೈತೆ ಪಾಲಿಶಿಂಗು, ನಂತರ ಅದು ಪಾಲಿಶಿಂಗು ಕಡಿಮೆ ಆಗ್ಬೋದು. ಆದರೆ ನಾವು ಯೂಸ್ ಮಾಡಬೇಕು. ಯೂಸ್ ಮಾಡಿದಷ್ಟು ಅದು ಶೈನಿಂಗ್ ಬರುತ್ತೆ. ಆಕ್ಸೈಡ್ ಫ್ಲೋರಿಂಗ್, ಯಾವುದೇ ಆಕ್ಸೈಡ್ ಕಲರ್ ಫ್ಲೋರಿಂಗ್ ಆಗಿರಲಿ, ಇದನ್ನ ಜಾಸ್ತಿ ಯೂಸ್ ಮಾಡಿ. ವೀಕ್ಷಕರೇ, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋನ ಸಿಗೋಣ. ನಮಸ್ಕಾರ.